ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ಲಕ್ಷ್ಮೀನಾರಾಯಣಂ ನನು ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತೀತಿ ವಾಯುನಾ ವೈ ಗೌತಮ ಸೂತ್ರೇಣ ಇತಿ ಜೀವವಾಯುವೋರಪಿ ಸ್ವಾತಂತ್ರ್ಯ ಪ್ರತೀತೇಃ ತಯೋರಪಿ ಸರ್ವಶಬ್ದವಾಚ್ಯತ್ವಂ ಸ್ಯಾತ್ ಇತ್ಯತೋಪಿ ಅನ್ಯತ್ರ ನಿಯತೈರತೀತಿ ನನು ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ ಜೀವ ಈ ವೃಕ್ಷದ ಒಂದು ಶಾಖೆಯನ್ನ ಈ ಶಾಖೆಯನ್ನು ಜೀವ ಯಾವಾಗ ಬಿಡ್ತಾನೆ ಅಂತ ಒಂದಿದೆ. ವಾಯುನಾ ವೈ ಗೌತಮ ಸೂತ್ರೇಣ, ವಾಯುನಾ ವೈ ಗೌತಮ ಸೂತ್ರೇಣ, ವಾಯುನ ಸೂತ್ರೇಣ ಸೂತ್ರನಾಮಕ ವಾಯುದೇವರಿದ್ದ ಅಂತ ಹೇಳಿ ಸಂವರ್ಗವಿದ್ಯೆಯಲ್ಲಿ ಅದೊಂದು ಬರುತ್ತೆ. ಇಲ್ಲಿ ಜೀವ ಶಾಖೆಯನ್ನು ಬಿಡೋದು ಅಂತ ಒಂದು, ವಾಯು ಸೂತ್ರ ಅಂತ ಹೇಳೋದೊಂದು. ಇದು ಜೀವವಾಯುವರು, ಈಗ ಜೀವ ಮತ್ತು ವಾಯುದೇವರಿಬ್ಬರಿಗೂ ಕೂಡ ಸ್ವಾತಂತ್ರ್ಯ ಪ್ರತೀತೇಹೇ, ಸ್ವಾತಂತ್ರ್ಯ ಕಂಡು ಬರೋದ್ರಿಂದ ತಯೋರಪಿ ಸರ್ವಶಬ್ದವಾಚ್ಯತ್ವಂ ಸ್ಯಾತ್, ಜೀವ ಮತ್ತು ವಾಯು ಇವರಿಬ್ಬರಿಗೂ ಕೂಡ ಸರ್ವಶಬ್ದವಾಚ್ಯತ್ವ ಬರಲಿ. ವಿಷ್ಣುವಿಗೆ ಮಾತ್ರ ಸರ್ವಶಬ್ದವಾಚ್ಯತ್ವ ಅಂತ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅನ್ಯತ್ರ ನಿಯತೈರಪೀತಿ, ಅದೇ ಉತ್ತರ. ಏನಂತ? ಅನ್ಯತ್ರ ನಿಯತೈರಪಿ, ಅನ್ಯತ್ರ ವಾಚಕೈರಪಿ ಶಬ್ದೈ ಜೀವವಾಯುವಾದಿ ಶಬ್ದೈ ಏಕೋ ಜನಾರ್ದನೋ ಮುಖ್ಯತೆಯ ವಾಚ್ಯ ಇತ್ಯರ್ಥಃ. ಏನು ಇಲ್ಲಿ ಜೀವ ವಾಯು ಇವರು ಸ್ವತಂತ್ರರು ಅಂತ ಕಾಣಿಸ್ತಾ ಇದೆ, ಅದು ಸರಿಯಲ್ಲ. ಅಲ್ಲೂ ಕೂಡ ಶಬ್ದಗಳಿಂದ ವಾಚ್ಯರಾದವರು ಯಾರು? ವಿಷ್ಣುವೇ. ಅನ್ಯತ್ರ ನಿಯತೈರಪಿ, ಜೀವ ಶಬ್ದಕ್ಕೆ ಜೀವ ಅಂತ ಅರ್ಥ, ವಾಯು ಶಬ್ದಕ್ಕೆ ವಾಯು ಅಂತ ಅರ್ಥ, ಅಲ್ಲಿ ಡಿಸೈಡೆಡ್. ಆದರೂ ಕೂಡ ಶಬ್ದೈ ಜೀವವಾಯುವಾದಿ ಶಬ್ದೈ ಏಕೋ ಜನಾರ್ದನೋ ಮುಖ್ಯತೆಯ ವಾಚ್ಯ ಇತ್ಯರ್ಥಃ. ಜನಾರ್ದನ ಒಬ್ಬನೇ ಮುಖ್ಯವಾಗಿ ವಾಚ್ಯನಾಗಿದ್ದಾನೆ. ಜೀವಾದಿ ಶಬ್ದೈ ತತ್ತರಂತರ್ಯಾಮಿನೋ ಗೃಹೀತತ್ವೇನ ತತ್ರ ಪ್ರತೀತ ಸ್ವಾತಂತ್ರ್ಯಸ್ಯಾಪಿ ತದಂತರ್ಯಾಮಿ ಗತತ್ವೇನ ಪಾದಾಂತ್ಯ ಪ್ರಾಣನಯೇ ಅಭಿಧಾನಾದಿತಿ ಭಾವಃ. ಯಾತಕ್ಕೆ? ಜೀವಾದಿ ಶಬ್ದೈ, ಜೀವ ಮೊದಲಾದ ಶಬ್ದಗಳಿಂದ ತದಂತರ್ಯಾಮಿನೋ ಗೃಹೀತತ್ವೇನ, ತದಂತರ್ಯಾಮಿಯಾದ ಶ್ರೀಹರಿಯೇ ಅಲ್ಲಿ ಗೃಹಿಸಲ್ಪಡಬೇಕು. ತತ್ರ ಪ್ರತೀತ ಸ್ವಾತಂತ್ರ್ಯಸ್ಯಾಪಿ, ಆದ್ದರಿಂದ ಅವರಿಗೆ ಸ್ವಾತಂತ್ರ್ಯ ಅಂತ ಏನು ಕಾಣ್ತಾ ಇದೆ, ಅವರಿಗೆ ಸ್ವಾತಂತ್ರ್ಯ ಅಲ್ಲ. ತದಂತರ್ಯಾಮಿಗತತ್ವೇನ, ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನಿಗೆ ರಥ ಇದೆ, ಕೆಲಸದಲ್ಲಿ ಇರ್ತಾನೆ, ಏನೋ ಆರ್ಡರ್ ಮಾಡ್ತಾನೆ, ಅದು ಬೆಲೆ ಇದೆ. ಯಾತಕ್ಕೆ? ಅಧಿಕಾರ ಇದೆ. ಅದು ಹೋಯ್ತು, ಇಲ್ಲ ಇದೆ. ಅದು ಅಂತರ್ಯಾಮಿ, ಒಳಗಿರ್ತಕ್ಕಂಥ ಶಕ್ತಿಯಿಂದ ಹಾಗಾಗಿತ್ತೆ ಹೊರತು ಅವನ ಸ್ವಂತ ಶಕ್ತಿಯಿಂದ ಅಲ್ಲ. ಆದ್ದರಿಂದ ತದಂತರ್ಯಾಮಿಗತತ್ವೇನ ಪಾದಾಂತ್ಯ ಪ್ರಾಣನಯೇ ಅಭಿಧಾನಾದಿತಿ ಭಾವ. ಪಾದಾಂತ್ಯ ಪ್ರಾಣಾಧಿಕರಣ ಅಂತ ಬಂದಿತ್ತು ಮೊದಲೇ ಕೊನೆ, ಅಲ್ಲಿ ಹೇಳಿರೋದ್ರಿಂದ ಶಾಸ್ತ್ರದೃಷ್ಟ್ಯಾತು ಉಪದೇಶೋ ವಾಮದೇವವತ ಅಂತ ಸೂತ್ರ, ಆ ಸೂತ್ರದಲ್ಲಿ ಹೇಳಿದ್ರು. ಆದ್ದರಿಂದ ಅದೇ ಸಿದ್ಧಾಂತ. ಸೊ ಮೇಲ್ನೋಟಕ್ಕೆ ಬೇರೆ ಶಬ್ದ, ಬೇರೆಯವರು ಹೇಳೋ ಶಬ್ದಗಳು ಅವರಿಗೆ ಸ್ವಾತಂತ್ರ್ಯ ಇತ್ಯಾದಿ ಕಂಡು ಬಂದರೂ ಸಹ ಆ ಶಬ್ದಗಳಿಂದ ಮುಖ್ಯವಾಗಿ ಸ್ವತಂತ್ರನಾದ ವಿಷ್ಣುವೇ ಪ್ರತೀತನಾಗುವುದರಿಂದ ಸರ್ವಶಬ್ದ ವಾಚ್ಯತ್ವ ಇರೋದು ವಿಷ್ಣುವಿಗೆ ಮಾತ್ರ. ವಿಷ್ಣುವಿಗೆ ಇದ್ದೇ ಇದೆ, ಉಳಿದವರಿಗೆ ಇಲ್ಲೇ ಇಲ್ಲ. ಅದು ಬಹಳ ಮುಖ್ಯ. ಎಲ್ಲರಿಗೂ ಇರೋದಾದ ಮಹತ್ವನೂ ಇಲ್ಲ. ನನು ಮುಖ್ಯತೆಯ ಅನ್ಯತ್ರ ನಿಯತೈ ಅನ್ಯತ್ರ ವಾಚಕೈರಪಿ ಶಬ್ದೈ ಪರಮುಖ್ಯತೆಯ ಹರಿರ್ವಾಚ್ಯ ಇತ್ಯುಕ್ತ. ಮುಮುಕ್ಷುಂ ಪ್ರತಿ ಕರ್ಮದೇವತಾದ್ಯುಕ್ತೌ ಫಲಾಭಾವಾತ್ ಮುಕ್ತೇಃ ಬ್ರಹ್ಮಜ್ಞಾನಾದೇವ ಸಿದ್ಧೇಃ ತಸ್ಯ ಚ ಪದಸಮನ್ವಯಾದಿನೈವ ಸಿದ್ಧೇರಿತ್ಯತೋಪಿ ಅನ್ಯತ್ರ ನಿಯತೈರಿತಿ. ನನು ಮುಖ್ಯತೆಯ ಅನ್ಯತ್ರ ನಿಯತೈ ಅನ್ಯತ್ರ ವಾಚಕೈರಪಿ ಶಬ್ದೈ, ಮುಖ್ಯತೆಯ ಅನ್ಯತ್ರ ನಿಯತವಾದ ಅನ್ಯತ್ರ ವಾಚಕವಾದ ಶಬ್ದಗಳಿಂದ ಸಹ ಪರಮ ಮುಖ್ಯತೆಯ ಹರಿರ್ವಾಚ್ಯ ಇತ್ಯುಕ್ತ. ಪರಮ ಮುಖ್ಯ ವೃತ್ತಿಯಿಂದ ಹರಿಯೇ ವಾಚ್ಯ ಅಂತ ನೀವು ಹೇಳಿದಿರಿ. ಮುಮುಕ್ಷುಂ ಪ್ರತಿ ಕರ್ಮದೇವತಾದ್ಯುಕ್ತೌ ಫಲಾಭಾವಾತ್ ಮುಕ್ತೇಃ ಬ್ರಹ್ಮಜ್ಞಾನಾದೇವ ಸಿದ್ಧೇಃ
ತಸ್ಯದ ಸಮನ್ವಯಾದಿನೈವ ಸಿದ್ಧೇರಿತ್ಯತೋಪಿ ಅನ್ಯತ್ರ ನಿಯತೈರಿತಿ ಕರ್ಮದೇವತಾವಾಚಿತ್ವೇನ ಸ್ಥಿತೈರಪಿ ಶಬ್ದೈರಂತತೋ ಮುಖ್ಯತೋ ಮಹಾತಾತ್ಪರ್ಯೇಣೋದಿತ ಇತ್ಯರ್ಥಃ. ಕರ್ಮ ಕಾಲಾದಿಗಳ ಬಗ್ಗೆ ಹೇಳಿದರು. ಕರ್ಮವಾಚಕ ಶಬ್ದಗಳು, ಕಾಲವಾಚಕ ಶಬ್ದಗಳು, ದೇವತಾವಾಚಕ ಶಬ್ದಗಳು ಮೊದಲಾದವುಗಳು ಕೂಡ ಮುಖ್ಯವಾಗಿ ವಿಷ್ಣುವನ್ನೇ ಹೇಳ್ತಾ ಇವೆ. ಅಲ್ಲೊಂದು ಪ್ರಶ್ನೆ, ಮೋಕ್ಷಂ ಪ್ರತಿ ಮೋಕ್ಷವಿಗೆ ಯಾಕೆ ಹೇಳೋಣ, ಉಳಿದವರಿಗೆ ಯಾಕೆ ಹೇಳಬೇಕು? ಮೋಕ್ಷ ಬೇಕಾದವನಿಗೆ ಏನು ಬೇಕು ಇದೆಲ್ಲ ಬೇಕಿಲ್ಲ. ಫಲ ಬೇರೆ ಫಲ ಅವನಿಗಿಲ್ಲ. ಮುಕ್ತೇ ಬ್ರಹ್ಮಜ್ಞಾನಾದೇವ ಸಿದ್ಧೇ, ಮುಕ್ತಿ ಸಿದ್ಧವಾಗೋದು ಯಾವುದರಿಂದ? ಬ್ರಹ್ಮಜ್ಞಾನದಿಂದನೇ. ಸತ್ಯಚ ಪದಸಮನ್ವಯಾದಿನೈವ ಸಿದ್ಧೇ ನಿತ್ಯತೋಪಿ, ಆ ಬ್ರಹ್ಮಜ್ಞಾನ ಅನ್ನೋದು ಪದಸಮನ್ವಯಾದಿಗಳಿಂದ ಸಿದ್ಧವಾಗೋದ್ರಿಂದ ಇದೆಲ್ಲ ಯಾತಕ್ಕೆ ಅಂತ ಕೇಳಿದ. ಅದಕ್ಕೆ ಹೇಳ್ತಾರೆ ಅನ್ಯತ್ರ ನಿಯತ ಈ ರೀತಿ ಕರ್ಮ ದೇವತಾವಾಚಿತ್ವೇನ, ಅಂದ್ರೆ ಕರ್ಮವಾಚಿತ್ವೇನ ದೇವತಾವಾಚಿತ್ವೇನ ಸ್ಥಿತೈರಪಿ ಶಬ್ದೈ, ಯಾವ ಶಬ್ದಗಳಿವೆ ತಥೋ ಮುಖ್ಯತೋ ಮಹಾತಾತ್ಪರ್ಯೇಣೋದಿತ ಇತ್ಯರ್ಥ. ಅಲ್ಲೂ ಕೂಡ ಅವುಗಳು ವಾಚ್ಯವಾಗಿದ್ದರೂ ಕೂಡ ಅಮುಖ್ಯವಾಗಿ ವಾಚ್ಯವಾಗಿದೆ ಹೊರತು ಮುಖ್ಯವಾಗಿ ಮಹಾತಾತ್ಪರ್ಯೇಣ ಯಾರು ವಾಚ್ಯನಾಗಿದ್ದಾರೆ? ವಿಷ್ಣುವೇ. ಕರ್ಮ ದೇವತಾವಾಚಿತ್ವೇನ ಸ್ಥಿತಾನಾಂ ವಾಕ್ಯಾನಾಂ ಅಂತತೋ ಬ್ರಹ್ಮಪರತ್ವಮಿತ್ಯೇವಂ ರೂಪ ವಾಕ್ಯಾನ್ವಯ ಅಭಾವೇ ಮಂದಾನಾಂ ಪ್ರತಿಪದಾನ್ವಯ ಅಯೋಗ್ಯತೆಯ ತತ್ರ ವೈಮುಖ್ಯೇನ ಬ್ರಹ್ಮಜ್ಞಾನಾಂತ್ಯಭಾವಸ್ಯಾದಿತಿ ಭಾವ ಇತ್ಯಾದಿ ಮುಖ್ಯಂ. ಅದೇನು ವಿಶೇಷ ಉತ್ತರ ಹೇಳಿದಾಗಾಯ್ತು ಅಂದ್ರೆ, ಇವೆಲ್ಲ ಎಲ್ಲರಿಗಾಗಿ ಹೇಳ್ತೀರಿ, ಮುಮುಕ್ಷು ಹೇಳಿದ್ರೆ ಸಾಕು. ಗೊತ್ತಾಯ್ತು? ಮುಮುಕ್ಷುವಿಗೆ ಇವೆಲ್ಲ ಕೂಡ. ಉಳಿದವರಿಗೆಲ್ಲ ಏನದು ಘಟ ಅಂದ್ರೆ ಘಟ ಅಂತಾನೆ ಅರ್ಥ. ಮುಮುಕ್ಷುಗಳು ಅಂದ್ರೆ ಏನು? ನೀರು ಮುಮುಕ್ಷು ಅಂದ್ರೆ ಏನು? ಮೋಕ್ಷ ಬಯಸುವವನು, ಮೋಕ್ಷೇಚ್ಛು ಅಂತ ಅರ್ಥ. ಮೋಕ್ಷ ಬಯಸೋರು ಇವೆಲ್ಲ ಸರಿ. ಆಮೇಲೆ ಆ ಕೋರ್ಸು ಕೆಲಸ ಸೇರೋನಿಗೆ ಯಾಕೆ ಮುಂದೋದನಿಗೆ ಅವೆಲ್ಲ ಅಂತಾರಲ್ಲ, ಹಾಗೆ ಮುಂದೋದನಿಗೆ ಸ್ಪೆಷಲ್ ಆಗಿ ಹೇಳಿ ಇದಕ್ಕೆಲ್ಲ ಯಾಕೆ ಹೇಳ್ತೀರಿ ಅಂತ ಹೇಳೋ ಹಾಗೆ ಈ ಸರ್ವತತ್ವ ವಾಚ್ಯತ್ವವನ್ನು ಯಾರು ಹೇಳಿದ್ರೆ ಸಾಕು? ಮುಮುಕ್ಷುಗಳಿಗೆ ಹೇಳಬೇಕು. ಸುಮ್ಮನೆ ಉಳಿದವರು ಹೇಳಿ ಯಾಕೆ ಕೇಳಬೇಕಾ ಕೊಡ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಮುಮುಕ್ಷ ತಿಳ್ಕೋಬೇಕು, ಉಳಿದವರು ತಿಳ್ಕೊಳ್ಳೋದು ಇರೋದು ಹಾಗೇನೆ. ಗೊತ್ತಾಯ್ತಾ? ಚನ್ನಪಟ್ಟಣ ಇಡೋನಿಗೆ ಮೈಸೂರು ಬಸ್ ಅಂತ ಹೇಳದೆ ಹೋದ್ರು ಕೂಡ ಬಸ್ ಮಾತ್ರ ಹೋಗೋದು ಎಲ್ಲಿಗೆ? ಅಲ್ಲಿಗೆ. ಇವನು ಮಾತ್ರ ಅಲ್ಲ, ಎಲ್ಲ ದೃಷ್ಟಿಯಿಂದ ಅದೇ ಸಬ್ಜೆಕ್ಟಿವ್ ಅಲ್ಲ, ಅದೇನದು ಆಬ್ಜೆಕ್ಟಿವ್ ಆಗಿರೋದು. ಅದು ತಿಳ್ಕೊಳ್ಳಿ ಬಿಡ್ಲಿ. ಗಂಗಾ ನದಿ ಪವಿತ್ರ ಅನ್ನೋದು, ಗಂಗಾ ನದಿ ಬೈದಾಗಲೂ ಕೂಡ ಅದೇನಾಗಿರುತ್ತೆ? ಪವಿತ್ರವಾಗಿರುತ್ತೆ. ಅವನಿಗೆ ಮಾತ್ರ ಪವಿತ್ರ, ಓದೋರಿಗೆ ಮಾತ್ರ ಪವಿತ್ರ ಅಂತ ಅರ್ಥ ಅಲ್ಲ. ಈಗ ಟೆಕ್ಸ್ಟ್ ಬುಕ್ ಇರ್ತದೆ, ಓದೋರಿಗೆ ಟೆಕ್ಸ್ಟ್, ಬೇರೆಯವರಿಗಲ್ಲ. ಅದಿಲ್ಲ, ಹಾಗಲ್ಲ. ಗಂಗಾ ನದಿ ಪವಿತ್ರ ಯಾರಿಗೆ? ಅದು ಎಲ್ಲರಿಗೂ. ಆ ದೃಷ್ಟಿಯಿಂದ ಸರ್ವಶಬ್ದ ವಾಚ್ಯತ್ವ ಅನ್ನೋದು ಮುಮುಕ್ಷುಗಳಿಗೂ ಅನ್ವಯ, ಮುಮುಕ್ಷು ಅಲ್ದವರಿಗೂ ಇರೋ ಅನ್ವಯ. ಶಬ್ದದ ಕೆಪಾಸಿಟಿ ಇರೋದೇ ಹಾಗೆ. ಮತ್ತೆ ಇಷ್ಟಪಡ್ತೀಯೋ ಬಿಡ್ತೀಯೋ ಅದಿರೋದೇ ಹಾಗೆ. ಕರ್ಮ ದೇವತಾ ವಾಚಿತ್ವೇ, ನಾವೆಲ್ಲ ಜನ ತಿಳ್ಕೊಂಡಿರೋದೇನು? ದೇವ್ರನ್ನ ಒಬ್ಬರು ಹೀಗೆ ಮಾಡಿ, ದೇವ್ರನ್ನ ಒಪ್ತಾ ಇರೋರಿಗೆ ಯಾಕಲ್ಲ ಅಂತ ಪ್ರಶ್ನೆ ಇಲ್ಲ. ಕಾನೂನು ಒಬ್ಬರು ಹೀಗೆ ಮಾಡಿ, ಕಾನೂನು ಒಪ್ಪದೇ ಇರೋದೇ ಅರ್ಥ. ಅದಕ್ಕೆ ಅವ್ನು ಒಪ್ತಾನೆ ಬಿಡ್ತಾನೆ ಕಾನೂನನ್ನು, ಒಪ್ತಾನೆ ಒಪ್ಪಿಸ್ತೇವೆ. ಇನ್ನೊಂದು ಏನಾಗ್ತಾನೆ ಅವನು ಅಪರಾಧಿ ಆಗ್ತಾನೆ. ಅದು ಮೂರ್ಛೋತ್ವ ಏನಾಯ್ತು ಆಪ್ಷನಲ್ ಆದಾಗ ಆಗ್ತಿತ್ತು. ತಪ್ಪದು. ಮೂರ್ಛತ್ವ ಅನ್ನೋದೇನದು ಎಲ್ಲರಿಗೂ ಇರಲೇಬೇಕಾದ ಗುಣ. ಅದೊಂದು ಇಲ್ಲದ ಪಾಸಾಗಕ್ಕೆ ಉದ್ದೇಶ ಪರೀಕ್ಷೆ ಕೊಡ್ಬೇಕು. ಕೋರ್ಸಿ ಸೇರಿ ಪರೀಕ್ಷೆ ಕೊಡ್ತಾನೆ ಏನರ್ಥ? ಪಾಸಾಗೋ ಇಚ್ಛೆ ಇಲ್ಲ ಅವನಿಗೆ ಸಾಧ್ಯನ? ಅದು ಪಾಸಾಗೋ ಇಚ್ಛೆ ಇದ್ದವನಿಗೆ ಮಾತ್ರ. ಸೊ ಅಡ್ಮಿಷನ್ ಆಗಿದೆ ಅಂದ್ರೆ ಪಾಸಾಗಲಿಕ್ಕೆ ಪ್ರಯತ್ನ ಪಡ್ತಾನೋ ಹಾಗೆ, ಅದೇ ರೀತಿ ಸಂಸಾರ ಹುಟ್ಟಿ ಬಂದ್ಮೇಲೆ ಯಾವುದೋ ಪ್ರಯತ್ನ ಪಡಬೇಕು ಅವನು? ಮೋಕ್ಷ ಪ್ರಯತ್ನ ಪಡಲೇಬೇಕು. ಪಡ್ತಾನೋ ಬಿಡ್ತಾನೋ ವಿಷಯ ಅಂತ ಆಗಿರೋದು. ಅವ್ನು ಪ್ರಶ್ನೆ ಪೇಪರ್ ಕೊಡೋದು ನಿಜ, ಇವ್ರು ಎಕ್ಸಾಮ್ ಫೀಸ್ ಕೊಡ್ತಾ ಹೋದ್ರು ಕೂಡ ಇವನಿಗೋಸ್ಕರ ಇವನು ಬಿಟ್ಬಿಟ್ಟ ಪರೀಕ್ಷೆ ನಿಲ್ಲಿಸೋದಿಲ್ಲ. ಪರೀಕ್ಷೆ ನಡೆದೇ ನಡೆಯುತ್ತೆ. ಇವನು ಪಾಸಾಗೋದಿಲ್ವೇ ಹೊರತು ಆವರಿಗೆ ಉಪಯೋಗ ಇದ್ದೇ ಇದೆ. ಕರ್ಮ ದೇವತಾ ವಾಚಿತ್ವೇನ ಸ್ಥಿತಾನಾಂ ವಾಕ್ಯಾನಾಂ ಅಂತತೋ ಬ್ರಹ್ಮಪರತ್ವಮಿತ್ತೇವಂ ರೂಪ ವಾಕ್ಯಾನ್ವಯಾಭಾವೇ. ಈ ರೀತಿಯಾದ ವಾಕ್ಯಾನ್ವಯ ಮಾಡದೆ ಹೋದರೆ ಮಂದಾನ ಪ್ರತಿಪದ ಅನ್ವಯ ಅಯೋಗ್ಯತೆಯ, ಮುಂದರಿಗೆ ಪ್ರತಿಪದಗಳನ್ನು ಕೂಡ ತತ್ವ ಸಮನ್ವಯ ಅಂತ ಬಂದಿತ್ತಲ್ಲ, ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ. ತತ್ರ ವೈಮುಖ್ಯೇನ, ಅಲ್ಲಿ ವಿಮುಖತೆ ಬರೋದ್ರಿಂದ ಬ್ರಹ್ಮಜ್ಞಾನಾದ್ಯ ಭಾವಶ್ಚಾದಿ ಭಾವ ಇತ್ಯಾದ್ಯೂಹ್ಯಂ, ಬ್ರಹ್ಮಜ್ಞಾನಾದಿಗಳು ಬರದೇ ಹೋಗೋ ಪ್ರಸಂಗ ಬರೋದ್ರಿಂದ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಮುಖ್ಯ ವೃತ್ತಿಯಿಂದ, ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವಾಚಕತ್ವನೇ ಹೇಳಬೇಕು. ನಾನು ಅಥಾಪಿನ ಹರೇಹೇ ಸರ್ವಶಬ್ದ ವಾಚ್ಯತ ಪರಮಪುರುಷೇ ಸ್ತ್ರೀತ್ವಾಭಾವೇನ. ಈಗ ಇನ್ನೊಂದು ಇನ್ನೊಂದು ಸಿಕ್ಕಾಗುತ್ತೆ ಉತ್ತರ ಕೊಡೋದ್ರಲ್ಲಿ ನಿಮಗೆ ಅಂತ ಹೇಳಿದೆ. ಯಾವುದು ಆಯ್ತು? ಎಲ್ಲ ಪುಲ್ಲಿಂಗ ಶಬ್ದಗಳು ವಿಷ್ಣುವನ್ನು ಹೇಳುತ್ತೆ ಅಂತ ಹೇಳ್ಕೊಂಡು ಹೋಗ್ರಿ, ಹಾಳಾಗೋಗ್ಲಿ ಕೊನೆಗೆ. ಆದ್ರೆ ಸ್ತ್ರೀ ಶಬ್ದ ಹೇಗೆ ಹೇಳುತ್ತೆ? ನೀನು ಪುರುಷ, ಸ್ತ್ರೀನೋ ಪುರುಷನ ಪರಮಾತ್ಮ. ಅವನು ಪುರುಷ ಅಂದ್ರೆ ಸ್ತ್ರೀ ಶಬ್ದ, ಸ್ತ್ರೀವಾಚಕ ಶಬ್ದಗಳಿಂದ ವಾಚ್ಯನಲ್ಲ ಅಂತ ಹೇಳಬೇಕು. ಹೂ ಅಂತಷ್ಟು ಸರ್ವ ಶಬ್ದ ವಾಚ್ಯತ್ವ. ಉಳಿದವರು ಏನ್ ಮಾಡಬಹುದು?
ನೋಡಯ್ಯ, ನಮ್ಮ ಮಾತಿಗೆ ಅರ್ಥ ಏನು ಅಂದ್ರೆ ಸರ್ವಶಬ್ದ ವಾಚ್ಯ ಅಂದ್ರೆ ಸರ್ವ ಪುಲ್ಲಿಂಗ ಶಬ್ದ ವಾಚ್ಯ ಅಂತ ಅಷ್ಟೇ ಅರ್ಥ ಅಂತ ಹೇಳಿ ಪಾರಾಗ್ಬೋದು. ನಾವು ಹಾಗಲ್ಲ. ಸರ್ವಶಬ್ದ ವಾಚ್ಯತ್ವ ಅನ್ನೋದು ಹೇಗದು ಅಬ್ಸಲ್ಯೂಟ್ ಸೆನ್ಸ್ ಅಲ್ಲ. ಅಂತಿಲ್ಲ ಯಾವುದೇ ಶಬ್ದ ಯಾವುದೇ ಹೇಳ್ತಾ ಇರಲಿ ಅನ್ಯತ್ರ ವಾಚಕ. ಉದಾಹರಣೆಗೆ ಪುರುಷ ಪುಲ್ಲಿಂಗದ ಶಬ್ದಗಳು ಸ್ತ್ರೀವಾಚಕವಾಗೋದಿಲ್ಲ, ಗೊತ್ತಾಯ್ತಾ? ಆದರೆ ಪರಮಾತ್ಮನ ಮಟ್ಟಿಗೆ ಮಾತ್ರ ಏನವು ಸೇರಿದ ಶಬ್ದಗಳು ಕೂಡ ಏನನ್ನು ಹೇಳುತ್ತೆ, ಪರಮಾತ್ಮ ಅದನ್ನು ಹೇಳ್ತಾ ಇದ್ದಾರೆ. ನಾನು ಅಸಾಪಿನ ಹರೇ ಸರ್ವಶಬ್ದ ವಾಚ್ಯ ಅಲ್ಲ. ಅವನು ದೇವ್ರ ಪುಲ್ಲಿಂಗ ಅಂತ ಹೇಳಿದಿಲ್ಲ ನೀವು. ಅವನು ಬಂದನು, ಅವನು ಬಂದಳು ಅಂತಾರ. ಅವನು ಬಂದನು, ನಾರಾಯಣರು ಬಂದನು ಅಂತೀರಿ, ಗೊತ್ತಾಯ್ತಾ? ಮಹಾಲಕ್ಷ್ಮಿ ವಾಚಕ ಶಬ್ದಗಳು ಹೇಗೆ ಮಾಡ್ತೀರಿ? ಸ್ತ್ರೀಲಿಂಗ. ಮಹಾಲಕ್ಷ್ಮಿ ಬಂದಳು ಸರಿ, ನಾರಾಯಣರು ಬಂದಳು ಹೇಗಾಗತ್ತೆ? ಸೊ ಮಹಾಲಕ್ಷ್ಮಿ ಬಂದನು ಅಂತ ಆಗೋದಿಲ್ಲ. ಅದೇ ರೀತಿ ಮಹಾಲಕ್ಷ್ಮಿ ಬಂದನು ಎಂಬುದು ಸರಿಯಲ್ಲ ಅಂದ್ರೆ ನಾರಾಯಣರು ಬಂದಳು ಎಂಬುದು ಸರಿಯಲ್ಲ. ಸ್ತ್ರೀಲಿಂಗದ ಶಬ್ದ ಹೇಗೆ ಬಂದಳು ಅಂತ ಕೇಳಿದ. ದೇವ್ರು ಏನ್ ಮಾಡ್ಕೋಬೇಕು ನೀವೀಗ? ಸ್ವಲ್ಪ ಲಿಮಿಟ್ ಮಾಡ್ಕೊಳ್ಳಿ. ಸರ್ವಶಬ್ದ ವಾಚ್ಯ ಅಂತ ಎಲ್ಲ ಕಟ್ಟಿಬೇಡ. ಎಲ್ಲರೂ ಊಟಕ್ಕೆ ಬನ್ನಿ ಅಂದ್ರೆ ಏನರ್ಥ? ಎಲ್ಲರೂ ಅಂತ ಅಲ್ಲೇ ಅಲ್ಲ, ಅಬ್ಸರ್ವ್ ಲೋಕದಲ್ಲಿರೋದು ಅರ್ಥ ಮಾಡಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ಲ? ಆ ರೀತಿ ಸಂಕೋಚ ಮಾಡಿ ಸ್ವಲ್ಪ ಅಂತ ಕೇಳ್ದ. ಅದಕ್ಕೆ ಹೇಳ್ತಾರೆ ಪರಮಪುರುಷ. ಯಾವ್ದಕ್ಕೆ ನೀವು ಪ್ರತ್ಯೇಕ ಹೇಳ್ತೀನಿ ಅಂದ್ರೆ ಪರಮಪುರುಷಿ ಸ್ತ್ರೀತ್ವಾಭಾವೇನ. ಪರಮಪುರುಷನ ಸ್ತ್ರೀತ್ವ ಇಲ್ಲವೇ ಇಲ್ಲ. ಸರ್ವ ಸ್ತ್ರೀ ಶಿರೋಮಣಿ ಲಕ್ಷ್ಮೀ ವಾಚಿ ಪ್ರಕೃತ್ಯಾದಿ ಸ್ತ್ರೀ ಶಬ್ದ ವಾಚ್ಯ ಸ್ವಭಾವ. ಆದ್ದರಿಂದ ಪ್ರಕೃತಿ ಶಬ್ದ ಇದೆ. ಪ್ರಕೃತಿ ಶಬ್ದ ಯಾರನ್ನು ಹೇಳುತ್ತೆ? ವಿಷ್ಣುವನ್ನು. ಆದ್ದರಿಂದ ಸರ್ವ ಲಕ್ಷ್ಮಿ ಯಾರು? ಸರ್ವಸ್ತ್ರೀ ಶಿರೋಮಣಿ, ಸರ್ವಸ್ತ್ರೀಯರಲ್ಲೂ ಅತ್ಯುತ್ತಮಳು ಅಂತ ಲಕ್ಷ್ಮೀವಾಚಕವಾದಂಥ ಪ್ರಕೃತ್ಯಾದಿ ಶಬ್ದಗಳಿವೆ. ಅವೆಲ್ಲ ಸ್ತ್ರೀ ಶಬ್ದ ವಾಚ್ಯಗಳು, ಸ್ತ್ರೀ ಶಬ್ದಗಳು. ಆದ್ದರಿಂದ ಅವುಗಳಿಂದ ವಾಚ್ಯ ಅಂತ ಹೇಳಬೇಡಿ. ಲಕ್ಷ್ಮೀನಾರಾಯಣ ಅನ್ನೋ ಪದ ಇದೆ. ಲಕ್ಷ್ಮೀ ಬೇರೆ ನಾರಾಯಣ ಬೇರೆ ಅಂತ ಹೇಳ್ಬೇಕಲ್ಲ, ಲಕ್ಷ್ಮೀ ಶ್ರೀಲಿಂಗ ಅಂತ ಹೇಳ್ಬೇಕಲ್ಲ. ಸೊ ಲಕ್ಷ್ಮೀ ಶಬ್ದದಿಂದ ನಾರಾಯಣ ಯಾವ ವಾಚ್ಯನಾಗ್ತಾನೆ ಅಂತ ಪ್ರಶ್ನೆ ಇಲ್ಲ. ಅದು ಈಗ ಹೇಳ್ತಾರೆ, ಅದೇನಂತ ಕೇಳ್ತಾರೆ. ಈಗ ನಾನು ಖಟ್ವಾದಿ ಶಬ್ದವುದು ಉಪಪತ್ತಿ ಸಮನ್ವಯಸ್ಯ ಗುಣಪೂರ್ತಿ ಅರ್ಥತ್ವೇನ ಅರ್ಥ ಸಾಧುತ್ವೈವ ವಾಚ್ಯತ್ವ ತದಧೀನತ್ವಾಭ್ಯ ಅಶ್ರಯಣೇಪಿ ಸ್ವಾತಂತ್ರ್ಯೈವ ಸಿದ್ಧ ಸ್ತ್ರೀ ಶಬ್ದ ಪ್ರವೃತ್ತಿ ನಿಮಿತ್ತ ರೂಪ ಗುಣ ಅಸಿದ್ಧೇ ನಾಮಾನಿ ಸರ್ವಾಣಿ ಇತ್ಯಸ್ಯ ಸಂಕೋಚ ಸಂಭವಾಚ್ಯ ಇತ್ಯತಃ ಪ್ರಾಪ್ತಂ ಪ್ರಕೃತಿಶ್ಚ. ಮತ್ತೇನು ಹೇಳ್ತೀರಿ? ಏನೋ ಉತ್ತರ ಹೇಳಬೇಕು ಹೋಗ್ತೀರಿ ನೀವೀಗ. ನಚ ಖಟ್ವಾದಿ ಶಬ್ದವತ್ ಕೆಲವು ಶಬ್ದಗಳಿವೆ. ಖಟ್ವಾ ಮೊದಲಾದ ಶಬ್ದಗಳು ಏನು ಮಾಡುತ್ತವು? ಸ್ತ್ರೀಲಿಂಗದ ಶಬ್ದಗಳಾದರೂ ಕೂಡ ಪುರುಷನ ಹೇಳುತ್ತೆ. ದಾರ ಅನ್ನೋ ಶಬ್ದ ಇದೆ. ದಾರ ಶಬ್ದ ಏನದು? ಸ್ತ್ರೀಲಿಂಗ, ಹೆಂಡತಿ ಅಂತ ಅರ್ಥ. ಅದು ಪುಲ್ಲಿಂಗದ ಶಬ್ದ. ಕಲತ್ರಂ ಅನ್ನೋ ಶಬ್ದ ಇದೆ. ಅದು ಆಕ್ಚುಲಿ ಹೆಂಡತಿ ಅಂತ ಅರ್ಥ. ಲೋಕಸಂಗದ ಶಬ್ದ. ಹಾಗೇನೆ ಲೋಕಸಂಗ ಶಬ್ದಗಳು ಕೂಡ ವಿಷ್ಣುವನ್ನು ಹೇಳಿ ಅಂತ ನೀವು ಹೇಳ್ಬಹುದು, ಹಾಗೆ ಹೇಳಬಾರ್ದು ಅಂತ. ಯಾಕಂದ್ರೆ ಖಟ್ವಾದಿ ಶಬ್ದದ ಉತ್ಪತ್ತಿ ಸಮನ್ವಯಸ್ಯ ಗುಣಪೂರ್ತ್ಯರ್ಥತ್ವೇನ ಅರ್ಥ ಸಾಧುತ್ವೈವ ವಾಚ್ಯತ್ವ. ನೀವು ಹೇಳ್ತಿರ್ತಕ್ಕಂಥ ಸಮನ್ವಯ ಗುಣಪೂರ್ತ್ಯರ್ಥವಾದ್ದರಿಂದ ಗುಣ ಮಾತ್ರ ತಗೊಳ್ಳಿ ಅಂತ ಯಾಕೆ ಹೇಳಬಾರ್ದು? ತದಧೀನತ್ವ ನ್ಯಾಯ ಆಶ್ರಯಣೇಪಿ ಸ್ವಾತಂತ್ರ್ಯೈವ ಸಿದ್ಧ ಸ್ತ್ರೀ ಶಬ್ದ ಪ್ರವೃತ್ತಿ ನಿಮಿತ್ತ ರೂಪ ಗುಣ ಸಿದ್ಧೇ ತದಧೀನತ್ವ ನ್ಯಾಯ ಆಶ್ರಯಣೇಪಿ. ಇಲ್ಲಿ ವಿಷ್ಣುವಿಗೆ ಅಧೀನನಾಗಿ ಸ್ತ್ರೀಯರಿದ್ದಾರೆ, ಆದ್ದರಿಂದ ಸ್ತ್ರೀಲಿಂಗ ಶಬ್ದ ವಾಚ್ಯ ಅಂತ ಹೇಳ್ಬೋದಲ್ಲ ಅಂತ ಕೇಳಿದರೆ ಅಷ್ಟೆಲ್ಲ ಏನು ಉಪಯೋಗ ಇಲ್ಲ. ಸ್ವಾತಂತ್ರ್ಯೈವ ಸಿದ್ಧ ಸ್ತ್ರೀ ಶಬ್ದ ಪ್ರವೃತ್ತಿ ನಿಮಿತ್ತ ರೂಪ ಗುಣ ಸಿದ್ಧೇ ನಾಮಾನಿ ಸರ್ವಾಣಿ ಇತ್ಯಸ್ಯ ಸಂಕೋಚ ಸಂಭವಾಚ್ಯ ಇತ್ಯತಃ ಪ್ರಾಪ್ತ. ಆದ್ದರಿಂದ ನಾಮಾನಿ ಸರ್ವಾಣಿ ಅಂತ ಹೇಳಬೇಕಾದ್ರೆ ನೀವು ಸ್ವಲ್ಪ ಕಡಿಮೆ ಅರ್ಥ ಮಾಡಿಬಿಟ್ಟು ಅದಕ್ಕೆ ಸ್ತ್ರೀಲಿಂಗ ಶಬ್ದ ಸ್ತ್ರೀವಾಚಕವಾದ ಶಬ್ದಗಳನ್ನ ವಿಷ್ಣು ಪರವಾಗಿ ಅರ್ಥ ಮಾಡೋದಕ್ಕೆ ನಾವು ತಯಾರಿಲ್ಲ ಅಂತ ಒಪ್ಕೊಂಬಿಡಿ ಅಂತ ಹೇಳ್ತಾರೆ. ಹಾಗಲ್ಲ, ಅದು ಪ್ರಕೃತಿ ಅಧಿಕರಣ ಅನ್ಸದು. ಪ್ರಕೃತಿ ಸ್ಥೇತಿ ಸೂತ್ರ ಪಂಚಕಂ ತದರ್ಥ ಪ್ರಕೃತಿ ರೀತಿ. ಪ್ರಕೃತಿ ಸ್ಥೇತಿ ಸೂತ್ರ ಪಂಚಕಂ, ಪ್ರಕೃತಿ ಇತ್ಯಾದಿ 5 ಸೂತ್ರಗಳಿವೆ. ಅದು ಒಟ್ಟರ್ಥಾಚಾರ ಒಂದೇ ಪದದಲ್ಲಿ ಹೇಳಿದ್ರು ಪ್ರಕೃತಿ ರೀತಿ. ಏನ್ ಹೇಳಿದಾಗಾಯ್ತು ಅದರಿಂದ? ಅದಕ್ಕೆ ಹೇಳ್ತಾರೆ ಪೂರ್ವದರ್ಶಂಗ. ಹಿಂದೆ ಹೇಳಿದಂತೆ ಹಿಂದೂ ಒಂದು ವಾಕ್ಯ ಎಲ್ಲ ಸೇರಿಸೋಬೇಕು. ಪ್ರಕೃತಿ ಪ್ರಕೃಷ್ಟಾಕೃತಿ ಯಸ್ಯೇತಿ ಪ್ರಕೃತಿ ಶಬ್ದೋಕ್ತ ಪ್ರಕೃಷ್ಟ ಕೃತಿ ನಾಮಕೋ ಜನಾರ್ದನ ಪ್ರಕೃತಿಮಾನೇಕೋ ಜನಾರ್ದನ ತಥಾ ಸ್ತ್ರೀಲಿಂಗೇನ ಅನ್ಯತ್ರ ನಿಯತೈ ಅನ್ಯತ್ರೈವ ಪ್ರಸಿದ್ಧೈ ತೇಷಾ ಸೈಷಾ ಪ್ರಕೃತಿ ಇತ್ಯಾದು ಶ್ರುತ ಪ್ರಕೃತಿ ತದುಪರಕ್ಷಿತ ಸ್ತ್ರೀಲಿಂಗ ಶಬ್ದೈರೇಕೋ ಜನಾರ್ದನೋ ಮುಖ್ಯತೆಯ ಪರಮಮುಖ್ಯವೃತ್ತ್ಯಾ ಉದಿತೋ ನತು ಲಕ್ಷ್ಮ್ಯಾದಿ ಕುತಃ ಶಬ್ದೈ. ಪ್ರಕೃತಿ ಶಬ್ದ ವಿಷ್ಣುವನ್ನೇ ಹೇಳ್ತಾ ಇದೆ. ಯಾತಕ್ಕೆ? ಪ್ರಕೃತಿ ಪ್ರಕೃಷ್ಟಾಕೃತಿ
ಪ್ರಕೃಷ್ಟವಾದ ಕಾರ್ಯ ಅಂತ ಅರ್ಥ ಮಾಡ್ತಕ್ಕಂಥವನು ಯಾರು? ವಿಷ್ಣು ಒಬ್ಬನೇ. ಓಂ ಜನ್ಮಾದ್ಯಸಃ ಓಂ ಸ್ವಾತಂತ್ರ್ಯೇಣ ಅಂತ ಇಟ್ಕೊಂಡ್ಬಿಟ್ಟಾಗ ವಿಷ್ಣು ಆಯ್ತಲ್ಲ. ಪ್ರಕೃತಿ ಶಬ್ದೋಕ್ತಃ ಪ್ರಕೃಷ್ಟ ಕೃತಿಮಾನ್ ಏಕೋ ಜನಾರ್ದನಃ. ಪ್ರಕೃತಿ ಅಂದ್ರೆ ಪ್ರಕೃಷ್ಟ ಕೃತಿಮಾನ್ ಅಂತ. ಪ್ರಕೃಷ್ಟ ಕೃತಿಮಾನ್ ಏಕೋ ಜನಾರ್ದನಃ. ತಥಾ ಸ್ತ್ರೀಲಿಂಗೇನ ಅನ್ಯತ್ರ ನಿಯತೈಃ ಅನ್ಯತ್ರೈವ ಪ್ರಸಿದ್ಧೈಃ ಸೈಷಾ ಪ್ರಕೃತಿ ವೇದವಾಕ್ಯ. ಅದು ಕೂಡ ಸೈಷಾ ಪ್ರಕೃತಿ ಎಂಬ ಸ್ತ್ರೀಲಿಂಗದ ಶಬ್ದವಾದರೂ ಕೂಡ ವಿಷ್ಣುವನ್ನೇ ಹೇಳ್ತಾ ಇದೆ. ಇತ್ಯಾದೌ ಶ್ರುತ ಪ್ರಕೃತಿ ತದುಪಲಕ್ಷಿತ ಸ್ತ್ರೀಲಿಂಗ ಶಬ್ದೈಹಿ. ಪ್ರಕೃತಿ ಶಬ್ದ ಒಂದು ಶಾಂಪಲ್ ಅಷ್ಟೇ. ಪ್ರಕೃತಿ ಶಬ್ದ ಸ್ತ್ರೀಲಿಂಗದ ಶಬ್ದ ಮಹಾಲಕ್ಷ್ಮಿ ಹೇಳುತ್ತೆ ಎಂಬುದು ಹೌದು. ಆದರೆ ಮುಖ್ಯವಾಗಿ ಅದು ವಿಷ್ಣುವನ್ನೇ ಹೇಳ್ತಾ ಇದೆ ಅಂತ ಹೇಳಿದ್ರಿಂದ ಆ ರೀತಿ ಇರತಕ್ಕಂಥ ಎಲ್ಲಾ ಸ್ತ್ರೀಲಿಂಗದ ಶಬ್ದಗಳು ಕೂಡ ಯಾರನ್ನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ವಾಚ್ಯ ಏಕೋ ಜನಾರ್ದನ ಮುಖ್ಯತೆಯ ಪರಮ ಮುಖ್ಯ ವೃತ್ಯಾವಧಿತೋ ನತು ಲಕ್ಷ್ಮ್ಯಾದಿ. ಆದ್ದರಿಂದ ಲಕ್ಷ್ಮ್ಯಾದಿಗಳು ಬಂದಿಲ್ಲ. ಕುತಃ ಶಬ್ದೈಹಿ ಹಂತ ಶಬ್ದಗಳು ಹೇಳ್ತಾ ಇವೆ. ಹಂತ ಏತಮೇವ ಸರ್ವಾಣಿ ನಾಮಾನಿ ಅಭಿವದಂತಿ. ಈ ಪರಮಾತ್ಮನನ್ನೇ ಎಲ್ಲಾ ಹೆಸರುಗಳು ಸರ್ವಾಣಿ ನಾಮಾನಿ ಎಲ್ಲ ಹೆಸರುಗಳು ಸಹ ಹೇಳ್ತಾ ಇವೆ. ಅಭಿವದಂತಿ ವದಂತಿ ಹೇಳುತ್ತವೆ, ಅಭಿವದಂತಿ ಪರಮ ಉಚ್ಚವೃತ್ತಿಯಿಂದಲೇ ಹೇಳ್ತಾ ಇವೆ. ಇತ್ಯಾದಿ ಪ್ರತಿಜ್ಞಾ ದೃಷ್ಟಾಂತಾಭ್ಯಾಂ ಸರ್ವಶಬ್ದವಾಚ್ಯತ್ವೋಪವಾದಕ ಪ್ರಭೃತಿಭಿಃ ನಾಮಾನಿ ಸರ್ವಾಣಿ ಇತ್ಯಾದಿಭಿಃ ಪ್ರಾಗುಕ್ತೈತ್ಯ ಶಬ್ದೈರಿತ್ಯರ್ಥ. ಆದ್ದರಿಂದ ಸರ್ವಶಬ್ದಗಳು ಸಂಕೋಚ ಮಾಡ್ತಾ ಇಲ್ಲ. ಏನಂತ ಹೇಳ್ತಿದ್ದೇವೆ? ಅಬ್ಸಲ್ಯೂಟ್ ಸೆನ್ಸ್ನಲ್ಲೇ ಸರ್ವಶಬ್ದವಾಚ್ಯತ್ವ ವಿಷ್ಣುವಿಗೆ ಇದೆ. ಅಬ್ಸಲ್ಯೂಟ್ ಸೆನ್ಸ್ ಅಂತ ಹೇಳಿದ್ರಿಂದ ಸ್ತ್ರೀಲಿಂಗ, ನಪುಂಸಕಲಿಂಗ, ಗುಣವಾಚಕ, ದೋಷವಾಚಕ ಯಾವುದೇ ಇರಲಿ ಈ ಒಂದು ಶಬ್ದ ಅಂತ ಕೊಟ್ಟರೆ ವಿಷ್ಣು ಹೇಳಲೇಬೇಕಲ್ವ ಅಂತ ಹೇಳ್ತೇವೆ. ತಥಾ ಹರಿ. ಇದರಿಂದ ಯಾತಕ್ಕೆ ಇವೆಲ್ಲ ಡೌಟ್ ಬರುತ್ತೆ? ನಾವೇ ಸ್ವಲ್ಪ ಮನಸ್ಸು ಸಂಕೋಚ ಮಾಡ್ಕೊಂಡು ಹೋಗ್ತೇವೆ. ಈ ರೀತಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಕು, ಮಾಡ್ಕೋಬಾರ್ದು. ವಿಷ್ಣುವಿಗೆ ಸ್ವಲ್ಪ ಕಡಿಮೆ ಮಾಡಿದ್ರು ಕೂಡ ಏನಾಯ್ತು? ವಿಷ್ಣುವಿನ ಮಹಿಮೆ ಕಡಿಮೆ ಆದಂತೆ ಲೆಕ್ಕ. ತಥಾ ಹರೇಹೇ ಪ್ರಕೃತಿ ಶಬ್ದವಾಚ್ಯೆ ವಾಚ್ಯ ಇಚ್ಛಾ ಸ್ವರೂಪತ್ವಾವೇದಕೈಃ ಪ್ರಕೃತಿರ್ವಾತನೇತ್ಯೇವಾತವೇಚ್ಛಾನಂತಗತ್ಯತೆ ಇತಿ ಸೋಭಿದ್ಯಾ ಸಾ ಜ್ಯೋತಿಃ ಇತ್ಯಾದಿ ಶಬ್ದೈಃ. ತಥಾ ಏಷ ಸ್ತ್ರೀ ಏಷ ಪುರುಷಃ ಇತ್ಯಾದಿಭಿಃ ಸಾಕ್ಷಾತ್ ಸ್ತ್ರೀಪುರುಷ ಶಬ್ದವಾಚ್ಯತ್ವಾವೇದಕೈಃ ಶಬ್ದೈಃ ಮುಖ್ಯತೆಯ ಉದಿತತ್ವಂ ಜ್ಞಾಯತೆ ಇತ್ಯರ್ಥಃ. ಇಷ್ಟು ಹೇಳಿದ್ರಿಂದ ಪ್ರಕೃತಿ ಶಬ್ದವಾಚ್ಯತ್ವ ಹೇಗೆ ಸಿದ್ಧವಾಯಿತು ಅದೇ ರೀತಿಯಲ್ಲಿ ಪ್ರಕೃತಿ, ವಾಸನ ಇತ್ಯಾದಿ ಬೇರೆ ಪ್ರಮಾಣ ಕೊಟ್ಟಿದ್ದಾರೆ ಆಚಾರ್ಯ ಬೇರೆ ಕಡೆ. ಸೋ ಅಭಿದ್ಯಾಸ ಜ್ಯೋತಿ ಇತ್ಯಾದಿ ಶಬ್ದೈಃ ತಥಾ ಸ್ತ್ರೀ ಏಷ ಪುರುಷಃ ಏಷ ಸ್ತ್ರೀ ಏಷ ಪುರುಷಃ ಇವನು ಸ್ತ್ರೀ ಇವನು ಪುರುಷ ಇತ್ಯಾದಿ ಶಬ್ದಗಳಿಂದ ಕೂಡ ಸ್ತ್ರೀ ಪುರುಷ ಶಬ್ದವಾಚ್ಯತ್ವಾವೇದಕೈಃ ಶಬ್ದೈಃ ಮುಖ್ಯತೆಯ ಉಚಿತತ್ವ ಜ್ಞಾಯತೆ ಇತ್ಯರ್ಥಃ. ಪರಮ ಮುಖ್ಯ ವೃತ್ತಿಯಿಂದಲೇ ಪರಮಾತ್ಮ ಸರ್ವಶುದ್ಧ ವಾಚ್ಯನಾಗಿದ್ದಾನೆ ಎಂಬುದು ಸ್ಪಷ್ಟ ತಿಳಿತಾ ಇದೆ. ಆಗ ಇನ್ನೂ ಕೆಲವು ಕ್ಲಾರಿಫಿಕೇಶನ್ ಬೇಕು ಹೇಳ್ತಾರೆ. ನಿಮಿತ್ತಾಭಾವ ಇತ್ಯತೋಪಿ ಶಬ್ದ ಇರಿಸಿ. ಹಾಗಾಗಿ ನೀವು ಮಾಡ್ತೀರಿ ನಿಮಿತ್ತ ಇಲ್ಲವಲ್ಲ ಆ ರೀತಿ ಅರ್ಥ ಚೇಂಜ್ ಮಾಡಲಿಕ್ಕೆ ಅಂತ ಕೇಳಿದ್ರೆ ನಿಮಿತ್ತ ಇದೆ. ಅಥ ಹೈಷ ಆತ್ಮ ಪ್ರಕೃತಿ ಅನುಪ್ರವಿಶ್ಯ ಆತ್ಮಾನಂ ಬಹುಧಾ ಚಕಾರ ತಸ್ಮಾತ್ ಪ್ರಕೃತಿ. ಇನ್ನು ವೇದ ಪ್ರಕೃತಿ ಶಬ್ದವಾಚ್ಯತ್ವ ವಿಷ್ಣುವಿಗಿದೆ ಅಂತ ಹೇಳ್ತಾ ಅದು ಎಕ್ಸ್ಪ್ಲೇನ್ ಬೇರೆ ಮಾಡುತ್ತೆ. ಮತ್ತೆ ಸುಮ್ಮನೆ ಪ್ರಕೃತಿ ಶಬ್ದವಾಚ್ಯತೆ ಎಂಬುದಷ್ಟೇ ಬಿಡೋದಿಲ್ಲ. ವಿಷ್ಣು ಪ್ರಕೃತಿ ಅಂತ ಅಂತ ಕರೀತಾರೆ ಗೊತ್ತಾ? ಅತಃ ಏಷ ಆತ್ಮ ಪ್ರಕೃತಿ ಮನುಪ್ರವೇಶ್ಯ ಆತ್ಮಾನಂ ಬಹುಧಾ ಚಕಾರ. ಪ್ರಕೃತಿಯಲ್ಲಿ ಪರಮಾತ್ಮ ಪ್ರವೇಶ ಮಾಡಿ ಅನೇಕ ರೂಪ ಸ್ವೀಕಾರ ಮಾಡಿದ್ದಾನೆ. ಅದಕ್ಕೆ ದೇವರಿಗೆ ತಸ್ಮಾತ್ ಪ್ರಕೃತಿ, ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ ಅಂಥೇಳಿ ದೇವರು ಪ್ರಕೃತಿ ಕರೀತಾರೆ ಅಂತ ಸ್ಪಷ್ಟ ಮಾಡ್ತಾ ಇದೆ. ಆದ್ದರಿಂದ ಸರ್ವಶಬ್ದ ಅನ್ನೋದು ಅಬ್ಸರ್ವೇಷನ್ಸಲ್ಲೇ ತಗೊಳ್ಬೇಕು. ಇತ್ಯಾದಿ ಪ್ರಕೃತಿ ಶಬ್ದ ಪ್ರವೃತ್ತಿ ನಿಮಿತ್ತ ಪ್ರಕೃಷ್ಟ ಕೃತಿವತ್ವಾವೇಕೈಃ ಆವೇದಕೈಃ ತಥಾ ಯದ್ಭೂತ ಯೋನಿಮಿತಿ ಸೂಚಿರವ್ಯವಧಾನೇನ ಇತ್ಯಾದಿಭಿಃ ಸ್ತ್ರೀಲಿಂಗ ಶಬ್ದ ಮಾತ್ರ ಪ್ರವೃತ್ತಿ ನಿಮಿತ್ತಭೂತ ಅವ್ಯವಧಾನೇನ ಪ್ರಥಮ ಹೇತುತ್ವ ರೂಪ ಸ್ತ್ರೀತ್ವಾವೇದಕೈಃ ಶ್ರುತಿ ಸ್ಮೃತಿ ರೂಪೈಃ ಶಬ್ದೈಃ ಹರೌ ನಿಮಿತ್ತ ಭಾವ ಅವಗಮಾದಿತ್ಯರ್ಥಃ. ಆದ್ದರಿಂದನೇ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ ಒಂದು ವಾಕ್ಯ. ಭೂತಯೋನಿಂ ಎಲ್ಲಾ ಪ್ರಾಣಿಗಳಿಗೂ ತಾಯಿ ಅಂತ ದೇವರನ್ನೇ ತಿಳಿಬೇಕು. ದೇವರು ಮಹಾಲಕ್ಷ್ಮಿ ತಿಳಿಬೇಕು, ಮುಖ್ಯವಾಗಿ ದೇವರನ್ನೇ ತಿಳಿಬೇಕು. ಅದಕ್ಕೆ ಹರಿರೇವ ಜಗತ್ ಪಿತೃ ಮಾತೃಗತಿ. ದೇವರು ತಂದೆ ಅಷ್ಟೇ ಆಗಿಲ್ಲ, ಏನಾಗಿದ್ದಾನೆ? ತಾಯಿಯೂ ಆಗಿದ್ದಾನೆ ಅಂತ ಹೇಳಿದ್ರಿಂದ ಅದು ಉಳಿದವರಿಗೆ ಹಾಗೆಲ್ಲ ಬರೋಲ್ಲ. ಒಬ್ಬ ತಾಯಿ ಇಲ್ಲದ ಮಗುವನ್ನ ಯಾವನೋ ಸಾಕ್ತಾನೋ
ತಂದೆ ಒಬ್ಬನೇ ಸಾಕ್ತಾನೆ. ಅವನೇನಾದ ತಂದೆಯಾದ ತಾಯಿಯೂ ಆದ. ಗೊತ್ತಾಯ್ತಾ? ಯಾತಕ್ಕೆ? ತಾಯಿ ಇಲ್ಲ ಆದ್ರಿಂದ. ಹಾಗಲ್ಲ, ತಾಯಿ ಇದ್ದವರಿಗೂ ತಾಯಿ ಪರಮಾತ್ಮನೇ. ಯಾತಕ್ಕೆ? ತಾಯಿಯಲ್ಲೂ ನಿಂತು ಕೂಡ ಮಾಡಿಸೋದು ಯಾರು ಎಲ್ಲ ಕಲ್ಕಣ ಅವನೇನೆ. ಅಂದ್ರೆ ಒಬ್ಬ ಯಾರೋ ಒಬ್ಬರಿಗೆ ನಾವು ತಾಯಿ ಎಂಬ ಅರ್ಥ ಮಾಡೋ ದೇವರಿಗೆ ಮಾಡೋಗಿಲ್ಲ. ಏನಂತ ಮಾಡಬೇಕು? ಮುಖ್ಯವಾಗಿ ಎಂತಾನೆ ಮಾಡಬೇಕು. ಅದಕ್ಕೆ ಆಚೆ ವಾಯುದೇವರಿಗೆ ಮಾತಾಡಿಸೋದು ಅಂತ ಹೇಳಿದ ಮೇಲೆ ದೇವರಿಗೆ ಎಂಡೆ ಬೇಕಲ್ಲ. ತಾಯಿ ಉಸಿರಾಡಿರ್ತಾನೆ ಮಕ್ಕಳನ್ನ ಕಾಪಾಡೋದು. ಉಸಿರಾಡೋದು ಪ್ರಾಣದಲ್ಲಿ ಇರ್ಬೇಕಲ್ಲ. ಆದ್ದರಿಂದ ಅಲ್ಲೂ ಕೂಡ ಪ್ರಾಣದೇವರದೇ ಲಾಭ. ಮತ್ತೆ ಯಾವುದೇ ಚಟುವಟಿಕೆ ತಾಯಿ ಮಾಡಬೇಕಾದ್ರೂ ಪ್ರಾಣದೇವರು ಇರಬೇಕಾದ್ರಿಂದ ಮಾತಃ ಎಂಬ ಮಾತು ಸರಿಯಾದ ಮಾತಾಗಿದೆ. ಅದು ಕರೆಕ್ಟ್. ಅಲ್ಲಿ ಕರೆದಾಗ ಏನಂತಾನೆ ಹೆಂಡತಿ ಅಂತ ಅಷ್ಟೇ ಅರ್ಥನೇ ಹೊರತು ಅವ್ರ ಮೂಲಕ ಸೃಷ್ಟಿ ಮಾಡ್ತೀನಿ ಅಂದ್ರೆ ಅವರ ನೆನ್ಪಿಟ್ಕೊಂಡು ಹಿಂದೆ ಹೇಳಿದ್ದಾರೆ. ದೊಡ್ಡ ಪ್ರಶ್ನೆ ಅದು. ತದನನ್ಯತ್ವ ಆರಂಭಣ ಶಬ್ದಾದಿಭ್ಯ ಎರಡರಲ್ಲಿ ಬರುತ್ತೆ. ಮಹಾಲಕ್ಷ್ಮಿ, ಬ್ರಹ್ಮದೇವರು, ವಾಯುದೇವ ಎಲ್ಲರೂ ಪರಮಾತ್ಮ ಉಪಯೋಗಿಸ್ತಾನೆ, ಇಲ್ಲ ಅಂತಲ್ಲ. ಆದರೆ ಅದ್ರ ಡಿಪೆಂಡೆನ್ಸ್ ಇಲ್ಲ. ಅರ್ಥ ಆಯ್ತಾ? ಈಗ ಇವ್ರನ್ನೇನು ಪ್ರಶ್ನೆ ಬಂದಿದೆ ಅಂದರೆ ಡಿಪೆಂಡೆನ್ಸ್ ಬಂದಷ್ಟು ಏನಾಯ್ತು? ಓನರ್ ಇದ್ದಾನೆ, ಡ್ರೈವಿಂಗ್ ಬರುತ್ತೆ. ಅವ್ನು ಡ್ರೈವಿಂಗ್ ಹೌದು ಓನರ್. ಯಾವ್ದಕ್ಕೆ ಓನರ್ ಡ್ರೈವಿಂಗ್ ಬರಲ್ಲ ಅವನಿಗೆ, ಡ್ರೈವರ್ ಮೇಲೆ ಡಿಪೆಂಡೆಂಟ್. ಅವಾಗ ಏನಾಯ್ತು? ಅವ್ನು ವೀಕ್ನೆಸ್, ಅದು ವೀಕ್ನೆಸ್. ಆದರೆ ಡ್ರೈವಿಂಗ್ ಬಂದು ಡ್ರೈವರ್ ನಿಂತ್ಕೊಂಡ್ರೆ ಅದು ವೈಭವ. ನೋಡಿದ್ರ? ಇದೊಂದನ್ನು ಕರಿ ಅಂತ ಹೇಳಿದ್ರೆ ಮತ್ತೆ ನಾನೇ ಹೋಗ್ತೀನಿ ಹೋಗುತ್ತ, ಅದು ವಿಶೇಷ. ಅದನ್ನ ತೆಗೆದಾಕಿದ್ರೆ ಪಾಪ ಅವ್ರು ಊಟ ಇಲ್ದಾಗ ಆಗ್ತದೆ. ಅದಕ್ಕೆ ಎಷ್ಟೋ ಜನ ಕಂಪನಿ ಮುಚ್ಚೋದಿಲ್ಲ. ಯಾಕೆ? ಸಾವಿರಾರು ಜನ ಬೀದಿ ಬಿಡ್ತಾರೆ. ಏನಾದ್ರೂ ಉದ್ದೇಶ ಇರೋದಿಲ್ಲ, ಬಾಯಿನಂತ ಹೇಳ್ತಾರೆ. ಆ ರೀತಿ ಆಕ್ಚುಲಿ ದುಡ್ಡು ಮಾಡೋದೇ ಬೇಕಿರುತ್ತಾರೆ. ಹೇಳ್ಬೇಕಾದ್ರೆ ಅದೇ ಹೇಳ್ತಾರೆ ರೀಸನ್ ಅಷ್ಟೇ. ಏನು ಮಾಡಿ ಹೌದು ನಿಜ ಅದು. ಆ ಉದ್ದೇಶ ಅದಲ್ಲ, ನಿಜ ಆಗಿದ್ದು ಕೂಡ ಉದ್ದೇಶ ಅದಲ್ಲ. ನಿಜವಾದ ಉದ್ದೇಶ ಇದ್ದಾಗ ಮಾತ್ರ ಕರೆಕ್ಟೇ, ತಪ್ಪೇನಲ್ಲ. ಆದ್ರೆ ದೇವರು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿ ತಾನೇ ಎಲ್ಲ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು? ನಮ್ಮನ್ನು ಸೃಷ್ಟಿ ತಂದು ಇದನ್ನು ಟೀಕಾರಾಧನೆ ಕಳಿಸಿ ಅವರಿಗೆ ತಾನೇ ಎಲ್ಲ ಮಾಡಿ ಹೋಗ್ತಿತ್ತು. ಆಚಾರಗಳು ಕಳಿಸ್ಬೇಕಾಗಿದ್ದಿಲ್ಲ. ಏನ್ ತಾನೇ ಮಾಡಿದ್ರೆ ಸಾಕಾಗ್ತಿತ್ತು. ಯಾಕೆ ಮಾಡಿದ ಅಂತ ಕೇಳಿದ್ರೆ ಅವರಿಗೆಲ್ಲ ಸಾಧನೆ ಆಗ್ತಿರ್ಲಿಲ್ಲ. ಗೊತ್ತಾಯ್ತು? ಅದಕ್ಕೋಸ್ಕರ ಏನ್ ಮಾಡಬೇಕು? ಅವಕಾಶ ಕೊಡ್ತಾ ಇದ್ದಾನೆ. ಅದೇನದು? ಅನುಗ್ರಹ. ಅಶಕ್ತಿ ಬೇರೆ, ಅನುಗ್ರಹ ಬೇರೆ. ನಾವು ಮಾಡಕ್ಕೆ ಇನ್ನೊಬ್ಬರು ಮಾಡಿಕೊಟ್ರೆ ಅದು ನಾವು ಮಾಡಿದ ಅನುಗ್ರಹ. ಅವರಿಗೆ ನಾನೇ ಮಾಡಿಕೊಟ್ಟರೆ ಮಾಡಕ್ಕೆ ಬರ್ತಿದ್ದಿಲ್ಲ ಪಾಪ. ನಮ್ಗೆ ಮಾಡಕ್ಕೆ ಬರೋದೇ ಇಲ್ಲ, ಅವಾಗ ಮಾಡ್ತಾನೆ. ಅವಾಗ ಏನದು? ಡಿಪೆಂಡೆನ್ಸ್. ದೇವರಿಗೆ ಅಂಥದ್ದನ್ನು ಎಂದೂ ಹೇಳಬಾರ್ದು. ಗೊತ್ತಾಯ್ತಾ? ದೇವರಿಗೆ ಡಿಪೆಂಡೆನ್ಸ್ ಎಂಬ ಅರ್ಥದಲ್ಲಿ ಹೇಳಬಾರ್ದು ಅಂತ ಹೇಳಿದ್ರೆ ಹೊರತು ಮಮ ಯೋನಿಯದು ಅದು ವಿರುದ್ಧ ಅಲ್ಲ. ಏನ್ ಮಾಡ್ಕೊಂಡ ಅಂದ್ರೆ ಏನ್ ಅದು ಹೇಳ್ತಿರ್ಬೇಕಾದ್ರೆ ಕೊಡ್ತಾ ಮುಂದೆ ಎಲ್ಲ ನಾನೇ ಅಂತ ಮತ್ತೆ ಹೇಳ್ತಾ. ಪಿತಾ ಮಾತಾ ಬಂತಲ್ಲ 9ನೇ ಅಧ್ಯಾಯ. ತಂದೆ ನಾನೇ, ತಾಯಿನೇ ಮತ್ತೆ ಹೇಳ್ತಾ. ಅವನು ದ್ವಾರ ನಿಮಿತ್ತ ಮಾಡ್ಕೊಂಡಿದ್ದೇನೆ ಅಷ್ಟೇ ಹೊರತು ನಿಮಿತ್ತ ಮಾಡ್ಕೊಂಡು ಜಗತ್ತು ನಡೀತಾ ನೋಡೋದಕ್ಕೆ ಕಾಣಿಸ್ತಾ ಇದೆ. ಬಟ್ ಒಳಗೆ ನಿಂತು ಮತ್ತೆ ಫಂಕ್ಷನ್ ಮಾಡೋದು ನಾನೇನೆ. ಅದು ಕ್ಲಾರಿಫಿಕೇಶನ್ ಕೊಟ್ಟಿರೋದ್ರಿಂದ ಎವ್ರಿ ಟೈಮ್ ಕೊಡಬೇಕಾಗಿಲ್ಲ. ಹಿಂದೂ ಮುಂದೆ ಕೊಟ್ಟರು ಅದೇ ಅರ್ಥ ಆಗ್ತದೆ. ಆಕ್ಚುಯಲ್ ಪ್ರೋಸೆಸ್ ಒಂದು, ಒಳಗಿರ್ತಕ್ಕಂಥ ಸಾಮರ್ಥ್ಯ ಒಂದು. ಗೊತ್ತಾಯ್ತು? ಉದಾಹರಣೆಗೆ ಸಾವಿರಾರು ಜನ ಫಂಕ್ಷನ್ ಮಾಡಿದ್ರು ಕೂಡ ಯಾರದ್ದು ಅಂತ ಕೇಳಿದಾಗ ಮುಖ್ಯಸ್ಥನ ಹೆಸರು ಮಾತ್ರ ಹೇಳ್ತಾರೆ. ಒಬ್ಬ ಅಡಿಗೆ ಬರಬೇಕು ಬರುತ್ತೆ, ಸಾವಿರಾರು ಜನ ಬೇಕು ಅಂತ ಕೆಲಸ ಆಗಬೇಕಾದ್ರೆ. ಬಟ್ ಹೆಸರು ಯಾರು ಫಂಕ್ಷನ್ ಹೇಳ್ತಾರೆ ತಕ್ಷಣ ಅವ್ರು ಮಾಡಿದ್ದು ಅಷ್ಟೇ ಹೇಳ್ತಾರೆ. ಗೊತ್ತಾಯ್ತು? ಅಷ್ಟು ಹೇಳಿದಾಗಲೂ ಕೂಡ ಏನಿದೆ? ಡಿಪೆಂಡ್. ದೇವರಿಗೆ ಹಾಗಲ್ಲ. ದೇವರಿಗೆ ಒಬ್ಬನೇ ಅಂತ ಹೇಳಿದ್ರೆ ಒಬ್ಬನೇ. ಯಾಕೆ? ಉಳಿದೋರು ಸಹಾಯ ಬೇಕಿಲ್ಲ ಫಸ್ಟ್. ಉಳಿದೋರು ಸಹಾಯ, ಉಳಿದೋರು ಸೇವೆ ಮಾಡ್ತಿರ್ಬೇಕಾದ್ರೆ ಒಳಗೆ ತಾನೇ ಮಾಡ್ತಿದ್ದಾರೆ. ಮತ್ತೆ ಅದು ಉಳಿದೋರಿಗಿಲ್ಲ. ಬಡಿಸೋಣ ಜನ್ಮಾನ ಬಡಿಸೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ದೇವ್ರು ಹಾಗಲ್ಲ, ಬಡಿಸೋಣ ನಿಂತು ಮಾಡ್ತಾನೆ. ಆದ್ರಿಂದಾಗೇನೆ ಯಜಮಾನನೇ ನಾವು ಎಲ್ಲ ಮಾಡಿದ್ದಾನೆ ಅಂತ ಎಷ್ಟೇ ಹೇಳಿದ್ರು ಕೂಡ ಎಲ್ಲ ಮಾಡಿಲ್ಲ. ಯಾರು ಬೆಳಗ್ಗೆ ಸಾಧ್ಯ ಯಜಮಾನ ಇದ್ದಾನೆ, ಏನಿಲ್ಲ, ದುಡ್ಡು ಮಾಡಿ ಕೊಡ್ತಿದ್ದಾನೆ ಅಷ್ಟೇ. ಕೋಟಿಗಂಟೆ ದುಡ್ಡು ಕೊಟ್ಟಿದ್ದಾನೆ. ಅವ್ರು ಹೇಳೋಕ್ಕೂ ಸಂಕಲ್ಪ ಮಾಡೋಕ್ಕೂ ಬರೋದಿಲ್ಲ. ಇಷ್ಟಾದ್ರೆ ಹೆಸರು ಅಂತ ಹೇಳ್ತಾರೆ, ಎಲ್ಲ ಅವನು ಮಾಡ್ದ. ಆದ್ರೆ ಅಶಕ್ತಿ ಇದ್ದು ಮಾಡ್ತಾರೆ. ದೇವ್ರು ಹಾಗಲ್ಲ, ಎಲ್ಲರಿದ್ದು ಎಲ್ಲರೊಳಗಿದ್ದು ತಾನೇ ಮಾಡ್ತಿದ್ದಾನೆ. ಮತ್ತೆ ಅದೆಂಥದ್ದು? ಪದಾರ್ಥಗಳಿಗೆ ರುಚಿ ಬೇರೆ ಕೊಡ್ತಾನೆ, ತಿನ್ನಿಸ್ತಾನೆ, ಒಳಗೆ ಜೀರ್ಣ ಬೇರೆ ಮಾಡಿಸ್ತಾನೆ. ಅಂತ ಸರ್ವಕರ್ತೃತ್ವ ಯಾರಿಗೂ ಇಲ್ಲ. ಅಂತಿದ್ದಾಗೇನೆ ಆರ್ತಲ್ಲಿ ತಗೊಂಡಾಗ ಕೆಲವು ವಿಷಯಗಳು ಅರ್ಜುನ ಹೇಳ್ಬೇಕಾದ್ರೆ ನಾನು ಯುದ್ಧ ಮಾಡು ಅಂತ ಹೇಳಿದ. ಯಾಕೆ? ತಾನೇ ಮಾಡಿದ್ರೆ ಗೆದ್ದು ಹೇಳಿದ್ರೆ ಮಾಡಿಸ್ಬೋದಾಗಿತ್ತು. ಕೃಷ್ಣ ಎದ್ದಳು ಸಾಕು ಅಂತ ಹೇಳಿದ್ರೆ ಬಂದು ಒಳಗಿದ್ಕೊಂಡೆ ಮಾಡಿಸ್ಬೋದಾಗಿತ್ತು. ಮತ್ತೇನು ತೋರಿಸ್ತಾನೆ? ಉಪದೇಶ ನನಗೆ ಮುಡ್ತಾನೆ ಇರಲಿಲ್ಲ. ಅರ್ಜುನನಿಗೆ ಬಲಾತ್ಕಾರದಿಂದ ಮಾಡಿಸೋದು ಬೇರೆ, ತಿಳಿಸಿ ಮಾಡಿಸೋದು ಬೇರೆ. ಆ ದೇವರಿಗೆ ಎರಡೂ ಬರುತ್ತೆ. ತಿಳಿಸಿ ಮಾಡ್ಸಕ್ಕೂ ಬರುತ್ತೆ, ಒಳಗಿದ್ದ ಹಾಗೆ ಮಾಡ್ಸಕ್ಕೂ ಬರುತ್ತೆ. ಒಂಚೂರು ಯಾವ ಥರದ ಈ ಬಗ್ಗೆ ವೀಕ್ನೆಸ್ ದೇವರಿಗೆ ಆ ರೀತಿ ಬರೋದಿಲ್ಲ ಅಂತ ಬರಬಾರ್ದು. ಅದಕ್ಕೆ ದೇವ್ರು ಏನ್ ಮಾಡ್ತಾನೆ? ಕೆಲವನ್ನ ಅವತಾರ ಮಾಡದೆ ಮಾಡಿಬಿಡ್ತಾನೆ, ಕೆಲವು ಅವತಾರ ಮಾಡಿ ಮಾಡ್ತಾನೆ. ಅವತಾರ ಒಂದೇ ರೀತಿ ಅವತಾರ ತಗೊಳ್ಳೋದಿಲ್ಲ. ಅದು ಪಾಪ ಬೇರೆ ತಗೊಳ್ಳೋದು ಬರೋದಿಲ್ಲ ಅಂದ್ಬಿಡ್ತಿದ್ರೆ ಏನ್ ಮಾಡಿದ? ಬಚ್ಚ ಅನಂತ ಅನಂತ ರೂಪ ತಗೊಳ್ತಾನೆ. ಒಂದು ತಗೊಂಡು ಹೋದ್ರೆ ಏನನ್ಬೋದಾಗಿತ್ತು? ನೋಡಿದಿರಾ? ಇದೊಂದು ದೋಷ ಇದೆ ದೇವರೇ. ಇದು ಒಂದರಲ್ಲಿ ಪಾಪ ಅವ್ನು ಸೋತ್ಬಿಟ್ಟ ಅನ್ಬೋದಾಗಿತ್ತು.
ಅದು ಇಲ್ಲೇ ಕೆದರಿರ್ತಾರೆ, ಕೆಲವು ಶಾರ್ಟ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬೇರೆ ಕಡೆ ಒಳಗೆ ಔಟ್ ಆಗ್ಬಿಡ್ತಾರೆ. ಅದೇ ಜಾಗಕ್ಕೆ ಹೊಡೆದಾಗ ಭಾಳ ಎಕ್ಸ್ಪರ್ಟ್ ಅವರು. ಬೇರೆ ಕಡೆ ಹೋದ ಕಷ್ಟ ಬರೋದಿಲ್ಲ, ಅದು ಅಲ್ಲೇ ಭಾಷೆ ಮಾಡ್ಕೊಂಡಿರ್ತಾರೆ. ದೇವ್ರು ಹಾಗಲ್ಲ, ಹೇಗೆ ಬೇಕಾದ್ರು ಕರ್ತುಮ್ ಅಕರ್ತುಮ್ ಅನ್ಯಥಾ ಕರ್ತುಮಪಿ ಸಮರ್ಥ, ಹೇಗೆ ಬೇಕಾದ್ರು. ನಾವೇನ್ ಮಾಡ್ತೀವಿ ಅಷ್ಟೇ, ಪಾಪ ದೇವ್ರೇನ್ ಮಾಡ್ತಾರೆ ಅಂದ್ಬಿಡ್ತೀವಿ, ಎಲ್ಲ ತಪ್ಪು. ನಮಗೇನು ಅರ್ಥ ಆಗಿಲ್ಲ, ದೇವ್ರನ್ನ ಅರ್ಥ ಆಗಿಲ್ಲ ಅಂತ. ದೇವ್ರು ಮಾಡ್ತಾರೆ, ಮಾಡೇ ಮಾಡ್ತಾರೆ. ಶ್ರೀಪಾದ ವಿಶ್ವಾಸ ಇತ್ತಲ್ಲ, ಇಷ್ಟೆಲ್ಲ ಭಕ್ಷ್ಯ ಭೋಜ್ಯ ಎಲ್ಲ ಮಾಡ್ತಿರಲ್ಲ, ನಿಮಗೆ ದೇವ್ರ ದಯ ಹಾಗೆಲ್ಲ ಮಾತಾಡ್ತೀರಿ, ತೋರಿಸ್ತೀವಿ ಬನ್ನಿ ಅಂತ ಏನ್ ಮಾಡಿದ್ರು ಅವ್ರನ್ನ ಅಡಿಗೆ ದಾರಿ ತರಿಸ್ಕೊಂಡು ಹೋಗ್ಬಿಟ್ರು ನಡೆಯುತ್ತೆ. ಆದ್ರೆ ಅವ್ರೇನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಲಿಲ್ಲ. ಏನಾಯ್ತು, ಅಲ್ಲೇ ವ್ಯವಸ್ಥೆ ಬಂದ್ವಿ. ಉಳಿದವ್ರೆ ಪಾಪ ದೇವರಾಜ ಏನ್ ಮಾಡ್ತಾನೆ, ಈಗ ಪಾಪಗಳಿದ್ರೆ ಕಂಟ್ರೋಲಾಗಿತ್ತು. ಇಷ್ಟೆಲ್ಲ ಪಾಪಗಳು ಬಂದ ದೇವರು ಏನ್ ಮಾಡ್ತಾರೆ, ಏನು ದೇವ್ರು ಮಾಡೇ ಮಾಡಿಬಿಟ್ರೆ. ಆಗ ದೇವರ ಭಕ್ತಿ ಜಾಸ್ತಿ ಆಗುತ್ತೆ. ಇದು ಏನಾಗುತ್ತೆ, ದೇವ್ರ ಶಕ್ತಿ ಲಿಮಿಟೆಡ್ ಅಂತ ಆಗಿಬಿಟ್ರೆ ಅವಾಗ ಎಷ್ಟು ತಪ್ಪಾಗ್ಲಿಲ್ಲ. ದೇವ್ರ ಶಕ್ತಿ ಲಿಮಿಟೆಡ್ ಅಂತ ಯಾವ ದೃಷ್ಟಿಯಿಂದ ಆದ್ರೂ ಕೂಡ ಸರ್ವಶಕ್ತತ್ವ ಹೋಯ್ತು. ಆ ವಿಶ್ವಾಸ ಇರಬೇಕು. ಅದಕ್ಕೆ ಸದ್ದು ಸಾಯೋರು ಬದುಸೋದು ಬೇರೆ, ಸತ್ತು ಪ್ರೂಢ ಅವರೆಲ್ಲ ಬಡಿಸಿದಾಗ ಡೆಡ್ ಗೊತ್ತಾಯ್ತಾ. ಅಷ್ಟು ಕವಿಗಳು ಡೆಡ್. ಮತ್ತೆ ವೇದವ್ಯಾಸರು ಬಂದು ಬದಿಸಿದಾಗ ಪೌಡ ಸೈನ್ಯದ ಡೆಡ್, ಬದಿ ತೋರಿಸೋದಿಲ್ಲ ಅದನ್ನ, ಅದು ಗ್ರೇಟ್. ಅದರಿಂದ ಏನು ಬೇಕಾದ್ರೂ ಮಾಡ್ತೇವೆ ಅಂತ ಹೇಳಿದಾಗ ಗುರುಪ್ರಭುತ್ವ ಬೇಕಾದ ಎಕ್ಸಾಂಪಲ್ಸ್ ತೋರುತ್ತ. ಇಲ್ಲ ಹೋದ್ರೆ ಅಂತೂ ಜೀವಂತ ಇತ್ತಲ್ಲ, ಇದೇನು ಬದುಸೋದು ಮಹಾನ್ಭೂತಾಗಿ. ಜೀವಂತ ಇತ್ತು ಆಯ್ತು, ಜೀವನ ಏನ್ ಮಾಡ್ತಿದ್ದಾರೆ ದೇವರನ್ನು ಬರಲ್ಲ, ಜೀವ ಇದ್ದರೂ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಹೋದಾಗ ಏನಾಗುತ್ತೆ, ದೇವರಲ್ಲಿ ಭಕ್ತಿ ತುಂಬಾ ಹೆಚ್ಚಾದಾಗ ಅದು ಮುಕ್ತಿ ಕಾರಣ. ಒಂದು ಚೂರು ದೋಷದ ಜ್ಞಾನ ದೇವರಲ್ಲಿ ಬಂದರೂ ಕೂಡ ಯಾವುದಕ್ಕೆ ಅದು ಕಲ್ಲು ಬರುತ್ತೆ, ಮೋಕ್ಷಕ್ಕೆ ದೋಷ ಚಿಂತನೆ, ದೋಷ ಬಂದಾಗ ಚಿಂತವ ಕಥೆ ಮುಗಿತು. ನಾನು ಅಥಾಪಿ ಇನ್ನೊಂದು ಯದ್ಭೂತ ಯೋನಿಂ ಇತ್ಯಾದಿ ಹೇಳಬೇಕಾದ್ರೆ ಅದು ಮುಂದೆ ಇದೆ. ನಾಳೆ ನೋಡೋಣ, ನಾಳೆಲ್ಲ ನಾಡಿ. ಓಂ